ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ವ್ಲಾಗ್ ಕಂಪ್ಲೀಟಾಗಿ ಟೆಂಪಲ್ ಲಾಗ್ ಆಗಿರುತ್ತೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋದಂತಹ ಲಾಗು. ಸೊ ಬೆಳಗ್ಗೆನೇ ಅಮ್ಮ ಮನೆಗೆ ಹೋಗಿ ನಾವು ಹೋಗೋ ಅಷ್ಟರಲ್ಲಿ ವಾಂಗಿಬಾತ್ ಮಾಡಿದರು. ಸೊ ವಾಂಗಿಬಾತನ್ನ ತಿಂದ್ಕೊಂಡು ಕಾರ್ ಹತ್ತಿ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಈಗ ನಾವು ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ನಮ್ಮ ಸಾಯಿಬಾಬಾ, ನಮ್ಮ ಪುಟ್ಟ ರಾಘವೇಂದ್ರ ಸ್ವಾಮಿ ಇದು. ಸೊ ನಮ್ಮ ಕಾರಲ್ಲಿ ಯಾವಾಗಲೂ ಇರಲೇಬೇಕು ಇವೆರಡು ದೇವರಂತೂ. ಸೊ ನೋಡಿ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ. ಸೊ ಈಗ ಈ ದೇವ್ರಿಗೆ ಹೂವು ಇಟ್ಟು ನಾವು ಸಹ ಬಿಟ್ವಿ. ಆಲ್ಮೋಸ್ಟ್ ನಾವು ಬಿಡೋ ಅಷ್ಟರಲ್ಲಿ ತುಂಬಾ ಸಮಯ ಆಗೋಗಿತ್ತು ಅಂತಲೇ ಹೇಳ್ಬೋದು. ಟ್ರಾಫಿಕ್ಕು ಎಲ್ಲ ಕಡೆ ಟ್ರಾಫಿಕ್ಕು. ಸೊ ಅರ್ಜೆಂಟ್ ಪ್ಲ್ಯಾನ್ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬಟ್ ಕರೆಕ್ಟ್ ಟೈಮಿಗೆ ಹೋದ್ವಿ. ಆಮೇಲೆ ಯಾವುದೇ ರೀತಿಯಾದಂಥ ರಶ್ ಆಗಲಿ ಅಥವಾ ನುಗ್ಗಲಾಗಲಿ ಯಾವುದೂ ಇರಲಿಲ್ಲ ದೇವಸ್ಥಾನದಲ್ಲಿ. ತುಂಬಾ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ವರ್ಕಿಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ರು. ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ನಾವು ಮನೇಲೇ ತಿಂಡಿ ಮಾಡಿದ್ರಿಂದ ವಾಂಗಿಬಾತ್ ಮಾಡಿದ್ರಲ್ಲ ಅಮ್ಮ. ಸೊ ಆಲ್ಮೋಸ್ಟ್ ಅದನ್ನು ತಿನ್ಕೊಂಡು ಆರಾಮಾಗಿ ಹೋದ್ವಿ ಅಂತಲೇ ಹೇಳ್ಬೋದು. ಇನ್ನು ಮೈಸೂರು ಹೈವೇ ಗೊತ್ತೇ ಇದೆಯಲ್ಲ, ಹೈವೇ ಹತ್ತಿದ್ರೆ ಆದಷ್ಟು ಬೇಗ ಹೊರಟೋಗ್ತೀವಿ. ಟೋಲ್ ಕಟ್ಟಿದ್ರೆ ಸಾಕು. ಸೊ ನಮಗೆ ಹೋಗಬೇಕಾದ್ರೆ ವೇಸ್ಟು ಅಂತ ಅನಿಸುತ್ತೆ ಟೋಲ, ಬರಬೇಕಾದ್ರೆ ಯೂಸು. ಹೋಗಬೇಕಾದ್ರೆ ತುಂಬ ಎಷ್ಟು 180 130 ಎಷ್ಟೋ ತೊಗೊಂಡ್ರು. ಸೊ ಸುಮ್ಮನೆ ಇಲ್ಲಿಂದ ಇಲ್ಲಿ ಚನ್ನಪಟ್ಟಣಕ್ಕೆ ಅಷ್ಟೇ. ಬಟ್ ಮೈಸೂರಿಗೆ ಹೋಗೋರಿಗೆ ಈ ಒಂದು ಟೋಲ್ ವರ್ತು. ಬೇಗ ಹೋಗಬೇಕು, ಟ್ರಾಫಿಕೆಲ್ಲ ಇರಬಾರ್ದು, ಕಿರಿಕಿರಿ ಇರಬಾರ್ದು ಅನ್ನೋರಿಗೆ ಈ ರೀತಿ ಹೋದರೆ ಸರಿಯಾಗಿರುತ್ತೆ ಅಲ್ವಾ. ಸೊ ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾಯಿದ್ರು. ನಾವು ಸಹ ದೇವಸ್ಥಾನ ರೀಚ್ ಆದ್ವಿ. ಸೊ ನೋಡಿ, ಇದೇ ನಮ್ಮ ಕಬ್ಬಾಳಮ್ಮ ತಾಯಿ. ನನ್ನ ಲಾಗ್ ನೋಡೋರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಮೊದಲಿಂದ ನೋಡ್ಕೊಂಬಂದಿರೋರಿಗೆ ನಾವು ತುಂಬಾ ಕಬ್ಬಾಳಮ್ಮ ದೇವಸ್ಥಾನ, ಹಾಗೆ ನಮ್ಮ ಮನೆ ದೇವರು ತೈಲೂರಮ್ಮಂಗೆ ಹೋಗ್ತಾನೆ ಇರ್ತೀವಿ. ಸೊ ನಾವು ಇವತ್ತೇ ಹೋಗಬೇಕು, ನಾಳೆನೇ ಹೋಗಬೇಕು, ಇಲ್ಲ ತಿಂಗಳಲ್ಲಿ ಒಂದ್ಸತಿ ಹೋಗಬೇಕು, ಇಲ್ಲ ವರ್ಷಕ್ಕೊಂದ್ಸತಿ ಹೋಗಬೇಕು, ಆ ಥರ ಇಲ್ಲ. ಮನ್ಸು ಬಂದಾಗ ನಾವು ದೇವ್ರನ್ನ ಯಾವಾಗ ನಮಗೆ ನೋಡಬೇಕು ಅಂತ ಅನ್ನಿಸ್ದಾಗ, ನಾವು ಹೋಗಬೇಕು ಅಂತ ಅನ್ನಿಸ್ದಾಗ ಹೊರಡ್ತೀವಿ. ಸೊ ನೋಡಿ, ಈಗ ಕಾರಲ್ಲಿ ಎಲ್ಲರೂ ಸಹ ಕೂತಿದ್ವಿ ಮಾತಾಡಿಕೊಂಡು. ದೇವಸ್ಥಾನ ಏನಪ್ಪ ಅಂತ ಹೇಳಿದ್ರೆ ರಶ್ ಇರಲಿಲ್ಲ. ನಾವು ಹೋಗಿದ್ದ ದಿನ ವೆಡ್ನೆಸ್ಡೇ ಅಲ್ವಾ ನಾವು ಹೋಗಿದ್ದು. ಸೊ ರಶ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ನನಗೇನೋ ಗೊತ್ತಿಲ್ಲ, ಒಂದು ರೌಂಡ್ ಆಲ್ರೆಡಿ ವಾಮಿಟ್ ಆಗಿ ಫುಲ್ಲು ಟಯರ್ಡಾಗಿ ಹೋಗಿದ್ದು. ಬಟ್ ಅದೇನೋ ಎ ಸಿಗೂ ಅಥವಾ ಬಿಸಿಲು ಜಾಸ್ತಿಗೂ ಇರಿಟೇಷನ್ ಆಯಿತೋ ಗೊತ್ತಿಲ್ಲ. ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಚೀಕುಗೆ ಹಿಡ್ಕೊಂಡು ಆರಾಮಾಗಿ ಅವರೂ ಸಹ ಕರ್ಕೊಂಡು ಹೋಗ್ತಾಯಿದ್ರು. ಬಿಸಿಲು ಅಂದರೆ ಬಿಸಿಲು, ಎಷ್ಟು ಬಿಸಿಲು ಅಂತ ಹೇಳಿದ್ರೆ ನೀವು ನಂಬಲ್ಲ. ಈ ರೀತಿ ಇದ್ರೂ ಒಳಗಡೆ ವಾತಾವರಣ ಅಷ್ಟು ಬಿಸಿಲು, ಸೆಕೆ ಸಾಕು ಅನ್ನಿಸ್ಬಿಡ್ತು. ಇನ್ನು ಬೇಸಿಗೆ ಕಾಲದಲ್ಲಿ ಟ್ರಿಪ್ಗಳಂತೂ ತುಂಬಾ ಕಷ್ಟ. ಈಗ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕಬ್ಬಾಳಮ್ಮ ದೇವಿ ನೋಡಿ ಎಷ್ಟು ಸೂಪರಾಗಿದೆಯಲ್ಲ. ಈ ವಾರ ಆ ವಾರ ಅಂತಲ್ಲ, ಆ ದೇವರಿಗೆ ಜನ ಬರ್ತಾನೇ ಇರ್ತಾರೆ. ಆದರೆ ಸ್ವಲ್ಪ ರಶ್ ಕಮ್ಮಿ ಇತ್ತು ಅಷ್ಟೇ. ನೋಡಿ, ಈ ಸರಿನೂ ಸಹ ನನ್ನ ವೀಡಿಯೋ ಮುಖಾಂತರ ಎಲ್ಲರೂ ಸಹ ಕಬ್ಬಾಳಮ್ಮ ತಾಯಿನ ನೋಡ್ಬೋದು. ಸೊ ಸರಿ ಅಂತ ಹೇಳಿ ನಾವು ಕಬ್ಬಾಳಮ್ಮ ದೇವಿ ದರ್ಶನ ಮಾಡಿ ಕೊನೆಗೆ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೇಳಿ ಬಂದ್ವಿ. ಸೊ ಅಮ್ಮ, ಚಿಕ್ಕಮ್ಮ, ಚೀಕು ಎಲ್ಲರೂ ಸಹ ಜೊತೆಲೇ ಪ್ರದಕ್ಷಿಣೆ ಹಾಕಿದ್ವಿ. ಸೊ ನಮಸ್ಕಾರನೂ ಸಹ ಮಾಡಿದ್ವಿ. ಹಾಗೆ ಕೂತಿದ್ವಲ್ಲ, ನಮ್ಮ ಚೀಕು ಅಲ್ಲೂ ತರಲೆ, ನನ್ನ ಮಗ ತರಲೆ ಮಾಡ್ಕೊಂಡು ಕೂತ್ಕೊಂಡಿದ್ದ ದೇವಸ್ಥಾನನೂ ಸಹ. ಸರಿ ಅಂತ ಹೇಳಿ ಅಲ್ಲೇ ಸ್ವಲ್ಪ ಕಡಲೆಪುರಿ ಹಾಗೆ ಜ್ಯೂಸು, ಬಿಸಿಲಲ್ಲ ಈಗಂತೂ ಏನು ಊಟನೇ ಬೇಡ ಅಂತ ಅನಿಸುತ್ತೆ, ಆ ರೀತಿ ಆಗಿಬಿಟ್ಟಿದೆ. ಸೊ ಪಲ್ಪಿ ಆರೆಂಜು, ನಾನು ಮಾಜಾ ಗೊತ್ತಲ್ಲ, ನಾವು ಮಾಜಾ ಪ್ರಿಯರು. ಸೊ ಎಲ್ಲೋದ್ರೂ ಸಹ ಮಾಜಾ, ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಅಲ್ಲ. ನನಗೆ ಮಾಜಾ, ನಮ್ಮ ಮನೆಯವರಿಗೆ ಪಲ್ಪಿ ಆರೆಂಜು, ಅಮ್ಮನಿಗೆ ಸ್ಪ್ರೈಟು, ಉಲ್ಲಾಸ್ಗೆ ಕೋಕು. ಸೊ ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ, ಇದೇ ಬೇಕು ಅದೇ ಬೇಕು ಅಂತಲ್ಲ. ಅಮ್ಮ ಚಿಕ್ಕಮ್ಮ ಸ್ಪ್ರೈಟ್ ಕುಡಿದ್ರು. ಸೊ ನಾನು ಮಾಜಾ ಕುಡ್ದು ಹೊರಟ್ವಿ. ಸೊ ಕೊನೆಗೆ ಈಗ ನಮ್ಮ ಮತ್ತೊಂದು ದೇವತೆ, ನನ್ನ ಮನೆ ದೇವರು ತೈಲೂರಮ್ಮ ದೇವಿಗೆ ಬಂದ್ವಿ. ಆಲ್ಮೋಸ್ಟ್ ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ 2 o'clock ಹಾಗೆ ಹೋಗಿತ್ತು. ಆದರೂ ದೇವರು ಓಪನ್ ಆಗಿತ್ತು. ಓಪನ್ ಆಗಿಲ್ಲ ಅಂದರೆ ನಾವು ಫೋನ್ ಮಾಡಿದ್ರೆ ಅವ್ರು ಬಂದೇ ಬರ್ತಾರೆ ಪಾಪ ಪೂಜೆ ಮಾಡೋಕ್ಕೆ. ಸೊ ನೋಡಿ, ಇದೆ ನಮ್ಮನೆ ದೇವರು ತೈಲೂರಮ್ಮ ದೇವಿ. ಸೊ ನಮಸ್ಕಾರ ಮಾಡಿಕೊಂಡು ಪೂಜೆ ಸಾಮಾನು ತೊಗೊಂಡು ಹೋಗಿದ್ವಲ್ಲ, ಸೊ ಪೂಜೆ ಮಾಡಿ ಕೊಡ್ತಾಯಿದ್ರು. ಇದು ಸ್ವಲ್ಪ ದೂರ, ಕಬ್ಬಾಳಮ್ಮ ದೇವಸ್ಥಾನದಿಂದ ತೈಲೂರಮ್ಮ ಸ್ವಲ್ಪ 40 minutes ಅಷ್ಟೇ. ಇದು ಮದ್ದೂರಿಗೆ ಸೇರುತ್ತೆ, ಮದ್ದೂರು ಊರಿಗೆ. ಸೊ ನೋಡಿ, ನಾವು ತೊಗೊಂಡೋಗಿದಂತಹ
ಪೂಜೆ ಹಾಗೆ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ರೆ ನಮ್ಮ ಚೀಕು ಅಲ್ಲೂ ಸಹ ತೀಟೆ. ಸೊ ನನ್ನ ವೀಡಿಯೋ ಮುಖಾಂತರ ಯಾರೆಲ್ಲ ದೇವಿ ದರ್ಶನ ಮಾಡ್ತಿದ್ದೀರೋ ಅಥವಾ ಯಾರೆಲ್ಲ ನನ್ನ ಚಾನಲ್ನ ಮುಂದೆ ನೋಡ್ತಿದ್ದೀರೋ ಎಲ್ರಿಗೂ ಸಹ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ, ಅರ್ಧ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಸ್ಕಿಪ್ ಮಾಡಿದೆ ವೀಡಿಯೋಗಳನ್ನ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ವಾಚ್ ಮಾಡಿ. ಸೊ ನೋಡಿ ಬಿಸಿಲು ಹೇಗೆ ಹೊಡಿತಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು. ನೀವು ಹೋಗಿರೋ ಟೈಮಲ್ಲಿ ಏನಾದರೂ ದೇವಸ್ಥಾನ ಓಪನ್ ಇಲ್ಲ ಅಂದರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ಬರುತ್ತೆ. ಆ್ಯಕ್ಚುಲಿ ಅವತ್ತಲ್ಲಿ ಯಾರೋ ಮರಿ ಹೊಡೆದಿದ್ರು, ಅದಕ್ಕೋಸ್ಕರ ದೇವಸ್ಥಾನ ಓಪನ್ ಇತ್ತು. ನಮ್ಮ ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಅದೃಷ್ಟ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ನಾವು ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿ ಮನೆ ಕಡೆಗೆ ಆದಮೇಲೆ ನಮಗೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಸೊ ಅದು ಮೊದಲೇ ಬಂದಿದ್ದರೆ ನೋಡೋ ಇಷ್ಟು ದೂರ ಬಂದು ನಾವು ದೇವಸ್ಥಾನಕ್ಕೆ ಹೋಗಿಲ್ದಿರೋ ಥರ ಒಂಥರ ಫೀಲ್ ಆಗ್ತಿತ್ತು ಹೊರತು. ಸೊ ನಾವೆಲ್ಲ ದರ್ಶನ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗಬೇಕು ಅನ್ನೋ ಸಮಯದಲ್ಲಿ ನಮ್ಮ ರಾಘವರ ಸಂಬಂಧಿಕರು ಒಬ್ಬರು ತೀರೋಗಿದ್ರು. ಸೊ ಅದೇ ಬ್ಯಾಡ್ ನ್ಯೂಸು. ಬಟ್ ಅದು ನಮಗೆ ಸೂತ್ಕ ಅನ್ನೋದು ಇರುತ್ತಲ್ವ, ನಮ್ಮ ಪುಣ್ಯಕ್ಕೆ ಆ ದೇವಿ ನಮಗೆ ಬೇಗನೆ ದರ್ಶನ ಕೊಟ್ಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಸೂತ್ಕದಲ್ಲಿ ಇನ್ನೂ 15 ದಿವಸ ಕಾಯ್ಕೊಂಡು ಮತ್ತೆ ಹೋಗೋಕ್ಕೆ ಸಮಯ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಇರಬೇಕಿತ್ತು. ಅದಕ್ಕೆ ಹೇಳೋದು ಆಕಸ್ಮಿಕವಾಗಿ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ನಾಳೆ ನಾಡಿದ್ದು ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಆ ಕ್ಷಣಕ್ಕೆ ಏನು ನಿಮಗೆ ಮಾಡಬೇಕು ಅಂತ ಅನಿಸುತ್ತೋ, ದೇವ್ರ ದರ್ಶನ ಮಾಡಬೇಕಾ ಮಾಡಿಬಿಡಿ, ರಿಲೇಷನ್ ಮನೆಗೆ ಹೋಗಬೇಕಾ ಹೋಗ್ಬಿಡಿ. ಆ ಕ್ಷಣಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದನ್ನು ಪಾಲಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದಷ್ಟು ದಿನ ಖುಷಿಯಾಗಿ ಎಲ್ಲರ ಜೊತೆನೂ ಸಹ ಇರೋಣ. ನಾಳೆ ಅನ್ನೋದು ಬೇಡ, ಇವತ್ತು ಏನು ಅಂದ್ಕೊಂಡಿದ್ದೀವೋ ಅದನ್ನು ಇವತ್ತು ಮಾಡಿ ಮುಗಿಸೋಣ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿಯೊಂದೂ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.